ಎಲ್ರಿಗೂ ನಮಸ್ಕಾರ. ಸುಮಾ ರೆಸಿಪಿಗೆ ಸ್ವಾಗತ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಒಂದು ಈರುಳ್ಳಿ ಮಸಾಲೆ ದೋಸೆ ಮಾಡೋದನ್ನ ತೋರಿಸ್ತೀನಿ. ರುಚಿಯಾಗಿರುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಂದ್ರೆ ಒಬ್ಬೊಬ್ಬರಿಗೆ ತಲೆ ಕೆಡುತ್ತೆ. ಈ ದೋಸೆ ಹಿಟ್ಟಿದ್ರೆ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನು ಮಿಕ್ಸಿ ಜಾರ್ಗೆ ಒಂದು ಈರುಳ್ಳಿ, 2 ಟೊಮೆಟೊ, 3 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು ಅರ್ಧ ಗೆಡ್ಡೆಯಷ್ಟು ಬೆಳ್ಳುಳ್ಳಿ, 1 ಸ್ಪೂನ್ ಜೀರಿಗೆ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ತುಂಬ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಡಿ, ಮೀಡಿಯಮಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಈ ಥರ ಆದರೆ ಸಾಕು, ಚೆನ್ನಾಗಿರುತ್ತೆ. ನಾನು ಮಿಕ್ಕಿರೋಂಥ ದೋಸೆ ಹಿಟ್ಟಿಗೆ ಈ ಮಸಾಲೆನ ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ, ಕರಿಬೇವನ್ನ 2 ಸಣ್ಣದಾಗಿ ಹಚ್ಚಿಟ್ಕೊಂಡು ಹಾಕ್ಕೊತಾ ಇದ್ದೀನಿ. ಉಪ್ಪು ನೋಡ್ಕೊಳ್ಳಿ, ಉಪ್ಪು ಹಾಕಿರ್ತೀವಿ. ಇದು ಒಳ್ಳೆ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ದೋಸೆ ಹೆಂಚು ಕಾದಿದೆ, ದೋಸೆ ಹಾಕೋಣ ಬನ್ನಿ. ತುಂಬ ಚೆನ್ನಾಗಿರುತ್ತೆ. ಯಾರ್ಯಾರು ದೋಸೆ ಲವರ್ಸ್ ಇದ್ದಾರೋ ಈ ಥರ ಒಂದ್ಸಲ ಟ್ರೈ ಮಾಡಿದ್ರೆ ಪದೇ ಪದೇ ಮಾಡಬೇಕು ಅನಿಸುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಹೇಗಿರುತ್ತೆ ಅಂದರೆ ಈ ಹೋಟೆಲ್ಗೆ ಹೋಗಿದ ತಕ್ಷಣ ಈ ಮಸಾಲೆ ದೋಸೆ ವಾಸನೆ ಬರುತ್ತಲ್ಲ, ಸೇಮ್ ಹಾಗೆ ಬರುತ್ತೆ. ಟ್ರೈ ಮಾಡಿ ನೋಡಿ. ಹೋಟ್ಲಲ್ಲಿ ಮಸಾಲೆ ದೋಸೆ ಏನು ಮನೆಯಲ್ಲಿ ಮಾಡಿದ್ರು ಅಷ್ಟೇ ಅರೋಮ ಅಂತೂ ಮನೆಯೆಲ್ಲ ತುಂಬಿಕೊಂಡಿರುತ್ತೆ. ಇದಕ್ಕೆ ನೀವು ಕಾಯಿ ಚಟ್ನಿ ಅಥವಾ ಶೇಂಗಾ ಚಟ್ನಿ, ಗ್ರೇವಿ ಏನಾದರೂ ಯೂಸ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ನಾನಿಲ್ಲಿ ಶೇಂಗಾ ಚಟ್ನಿ ಮಾಡ್ಕೊಂಡಿದ್ದೆ ನೋಡಿ, ಎಷ್ಟು ತೆಳು ಬಂದಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತಷ್ಟು ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.